ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ದುರಂತ ಕತೆ ಬಗ್ಗೆ. ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದ ಪ್ರೀತಿ, ದೇವಸ್ಥಾನದ ಮದುವೆ ಎಲ್ಲವೂ ಸಿನಿಮೀಯವಾಗಿತ್ತು. ಆದರೆ ಕೇವಲ 4 ತಿಂಗಳಲ್ಲಿ ಆ ಹುಡುಗಿಯ ಬಾಳು ಹೇಗೆ ಕೊನೆಗೊಂಡಿತು? ಶ್ವೇತ ಎಂಬ ನವ ವಿವಾಹಿತೆ ಯಾಕೆ ನೇಣಿಗೆ ಶರಣಾದ್ಲು? ಆಕೆಯ ಸಾವಿನ ಹಿಂದೆ ಇರೋ ಆ ಕರಾಳ ಸತ್ಯಗಳು ಏನು ಅನ್ನೋದನ್ನು ಇವತ್ತು ನೋಡೋಣ. ವೀಕ್ಷಕರೇ, ಕತೆ ಶುರುವಾಗೋದು ಇನ್ಸ್ಟಾಗ್ರಾಮ್ನಿಂದ. ಚಿಕ್ಕಮಗಳೂರಿನ ತರೀಕೆರೆಯ ಶ್ವೇತ ಹಾಗೂ ಕುಣಿಗಲ್ ಮೂಲದ ಮೂರ್ತಿ ಇಬ್ಬರಿಗೂ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಯಿತು. ಆ ಪರಿಚಯ ಪ್ರೀತಿಗೆ ತಿರುಗಿತ್ತು. ಮನೆಯವರ ವಿರೋಧ ಇರೋದ್ರಿಂದ ಬೆಂಗಳೂರಿನ ಕಮಲ್ ನಗರದ ದೇವಸ್ಥಾನದಲ್ಲಿ ಇಬ್ಬರು ಮದುವೆ ಆದರು. ಆಮೇಲೆ ಬಂದು ನೆಲೆಸಿದ್ದು ಲಕ್ಷ್ಮಣನ್ ನಗರದಲ್ಲಿ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಅಂತ ಅನಿಸಿದ್ರು ಒಳಗಡೆ ಏನಾಗ್ತಿತ್ತು ಅನ್ನೋದು ಈಗ ಬಯಲಾಗ್ತಿದೆ. ಮದುವೆ ಆದ 3 ತಿಂಗಳಲ್ಲೇ ಶ್ವೇತಾಳ ಬದುಕಿನಲ್ಲಿ ನರಕ ಶುರುವಾಗಿತ್ತು. ಮೂರ್ತಿ ಫೈನಾನ್ಸ್ ಕೆಲಸ ಮಾಡ್ತಿದ್ದ. ಆದರೆ ಮನೆಗೆ ಬಂದ ಮೇಲೆ ಆತನ ಅಸಲಿ ಮುಖ ಹೊರಬರ್ತಿತ್ತು. ಮೃತ ಶ್ವೇತಾಳ ತಾಯಿ ಪುಷ್ಪ ಅವರು ಹೇಳ್ತಾ ಇರೋ ಮಾತು ಕೇಳಿದರೆ ಎದೆ ಜೆಲ್ ಅನಿಸುತ್ತೆ. ನನ್ನ ಮಗಳು ಅತ್ತಿಗೆ ಮತ್ತು ಗಂಡನ ಕಿರುಕುಳ ತಾಳಲಾರದೆ ರೋಸಿ ಹೋಗಿದ್ಲು. ನಿನ್ನ ಅಕ್ಕಂದರಿಗೆ ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರಲ್ಲ, ಹೋಗಿ ನಿನ್ನ ಮನೆಯವರ ಹತ್ರ ದುಡ್ಡು ಕೇಳು ಬಾ ಅಂತ ಪ್ರತಿದಿನ ಟಾರ್ಚರನ್ನು ಕೊಡ್ತಾ ಇದ್ರು ಅಂತ ತಾಯಿ ಕಣ್ಣೀರಾಗ್ತಿದ್ದಾರೆ. ಮೋಸದ ಬಲೆಗೆ ಬಿದ್ದು ಪ್ರೀತಿ ಮದುವೆ ಆದ ಶ್ವೇತಾ ಕೊನೆಗೆ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾಳೆ. ಅಮ್ಮನಿಗೆ ಫೋನ್ ಮಾಡಿ ನನ್ನಿಂದ ಇಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಂತ ಶ್ವೇತಾ ಅಳುತ್ತಾ ಹೇಳಿದ್ದ ಮಾತುಗಳೇ ಅವಳ ಕೊನೆಯ ಮಾತುಗಳಾಗಿದ್ವು. ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಪತಿ ಮೂರ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಪ್ರೀತಿ ಅಂತ ಬಂದವರು ಮದುವೆ ಆದ ಕೆಲವೇ ದಿನಗಳಲ್ಲಿ ಜೀವ ಹಿಂಡಿದ್ದು ನಿಜಕ್ಕೂ ಅಕ್ಷಮ್ಯ. ಸ್ನೇಹಿತರೆ, ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯವಾಗುವ ವ್ಯಕ್ತಿಗಳ ಬಗ್ಗೆ ಎಷ್ಟೊಂದು ಎಚ್ಚರಿಕೆ ಬೇಕು ಅನ್ನೋದಕ್ಕೆ ಈ ಘಟನೆ ಒಂದು ಪಾಠ. ಆತುರದ ನಿರ್ಧಾರ, ಮನೆಯವರ ವಿರೋಧದ ನಡುವಿನ ಮದುವೆಗಳು ಎಲ್ಲಿಗೆ ಬಂದು ನಿಲ್ಲುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು. ಶ್ವೇತಾಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸತ್ಯದ ಹುಡುಕಾಟದಲ್ಲಿ ನಮ್ಮ ಫೈರ್ ನೌ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.